ಹಾಯ್ ಗಾಯ್ಸ್, ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ, ಹೈಡಿಹಳ್ಳಿ ಹೋಬಳಿ ಹತ್ರ ಇರುವಂಥ ರಾಮದೇವರನ ಜನ್ಮಭೂಮಿ ಹತ್ರ ಬಂದಿದ್ದೀನಿ. ಇವತ್ತು ಒಂದು ವಿಸ್ಮಯವನ್ನು ತೋರ್ಸೋದಕ್ಕೆ ಬಂದಿದ್ದೀನಿ. ಅದೇ ಊರಿನ ಗ್ರಾಮಸ್ಥರು, ಅವರು ದೊಡ್ಡ ತಿಮ್ಮಯ್ಯ ಸ್ವಾಮಿಗಳು, ರಾಮನ ಭಕ್ತರು, ಹನುಮನ ಭಕ್ತರು ಅಂತೇಳಿ ಬಂದಿದ್ದಾರೆ. ಅವ್ರ ಹತ್ರ ವಿಚಾರಗಳನ್ನ ಕೇಳೋಣ ಬನ್ನಿ ವೀಕ್ಷಕರೇ. ಹೇಗೆ ಏನು ಅಂತ ಈ ಊರಿನ ಬಗ್ಗೆ ಎಲ್ಲ ಗೊತ್ತಿದೆ, ಕೇಳೋಣ ಬನ್ನಿ ವೀಕ್ಷಕರೇ. ಹಾಯ್ ಗಾಯ್ಸ್ ವೀಕ್ಷಕರೇ, ನಮಸ್ಕಾರ. ಇವತ್ತು ನಾನು ರಾಮದೇವರು ಬೆಟ್ಟದ ಕೆಳಗೆ ಆಲದ ಮರದಲ್ಲಿ ಅಡಿಯಲ್ಲಿ ಕುಂತಿದ್ದೀನಿ. ಅಪ್ಪ ಹಾಕಿದ ಆಲರದ ಮರ ಅಂತಿದ್ದು. ಬನ್ನಿ ವಿಚಾರವನ್ನು ಕೇಳೋಣ. ಇದೇ ಚನ್ನಮನಹಳ್ಳಿ ಗ್ರಾಮಸ್ಥರಾದಂಥ ದೊಡ್ಡ ತಿಮ್ಮಯ್ಯ ಅವರು ಸ್ವಾಮಿಗಳಿದ್ದಾರೆ, ಅವ್ರನ್ನ ಕೇಳೋಣ. ಸ್ವಾಮಿ ನಮಸ್ಕಾರ. ನಮಸ್ತೆ. ಇದ್ರ ವಿಚಾರನ ನಿಮ್ಗೇನನ್ ಗೊತ್ತಿದ್ರೆ ಹೇಳಿ. ವಿಚಾರ ಹಿಂದೆ ಪೂರ್ವಿಕರು ಹೇಳಿರೋ ಮಾತು, ಇಲ್ಲಿ ದನದ ಜಾತ್ರೆ ಕಲಿತಿತ್ತಂತೆ. ದನದ ಜಾತ್ರೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆಲೆ ಹಿಂದೆ ಒಟ್ಟಳಿಗೆ 80 ವರ್ಷದ ಹಿಂದೆ ಹಿಂದೆ ಪೂರ್ವಿಕರು ಹೇಳ್ತಿದ್ರೆ ಈ ಜಾಗದಾಗ ಕೋಳಿ ಪಂದ್ಯನೂ ನಡೀತಿತ್ತಂತೆ, ದನಗಳ ಜಾತ್ರೆ ನಡೀತಿತ್ತಂತೆ. ಹಿಂದೆ ಈ ಜಾಗದ ಮಹಿಮೆ, ಋಷಿ ಮುನಿಗಳು ವಾಸ ಮಾಡಿದ ಜಾಗ, ರಾಮ ಮತ್ತು ಹನುಮಂತ ನೆಲೆ ನಿಂತಿರುವ ಜಾಗ, ಈ ಪುಣ್ಯ ಭೂಮಿ. ಬೇಸಿಗೆ ಟೈಮ್ ಯಾವ್ದೇ ಟೈಮ್ ಬಂದ್ರು ಈ ಜಾಗದಾಗೆ ಬಂದು ಕುಂತ್ಕೊಂಡ್ರೆ ಇನ್ನೂ ಇರ್ಬೇಕು ಅನ್ಸ್ತೈತಿ. ಮನುಷ್ಯ ಹೋಗಂಗಿಲ್ಲ. ಮನುಷ್ಯ ದಣಿದು ಬಂದು ಯಾವ್ದೇ ಕೆಲಸ ಮಾಡಿ ಬಂದು ಕುಳಿತರೆ ಇಲ್ಲಿ ಇನ್ನ ಕುಳಿತುಕೊಳ್ಬೇಕಂತ ಆಯಸ್ಸನ್ನು ತೆಗಿತೈತೆ. ಈ ಜಾಗ ಯಾವುದೇ ನೋವಿರಲ್ಲ. ನೆಗೆಟಿವ್ ಆಗಿ ಪಾಸಿಟಿವ್ ಕೊಡುತ್ತೆ. ಇಲ್ಲಿ ನೆಗೆಟಿವ್ ನೋವು ತೆಗೆದು ದೇಹ ಉಲ್ಲಾಸ ಕೊಡ್ತೈತೆ. ನೆಗೆಟಿವ್ ತೆಗೆದು ಪಾಸಿಟಿವ್ ಕೊಡುತ್ತೆ. ಪಾಸಿಟಿವ್ ಅಂದ್ರೆ ಉಲ್ಲಾಸ, ಜೀವನ ಕೊಡ್ತೈತೆ ಮನುಷ್ಯನಿಗೆ. ಆರೋಗ್ಯ ಚೆನ್ನಾಗಿರ್ತೈತೆ. ಈ ಕಡೆ ಬನ್ನಿ. ಆ ನಂಬರ್ ಕಲ್ಯಾಣಿ ನೀರು ಬಹಳ ಉತ್ತಮವಾಗಿರ್ತೈತೆ. ಇಲ್ಲಿ ಕಲ್ಯಾಣಿನೂ ಐತಲ್ವಾ? 1000 ಅಡಿ ಕೊರ್ದು ಬೋರ್ವೆಲ್ಲು ನೀರ್ ಸಿಗೋದಿಲ್ಲ. ಇಲ್ಲಿ 10 ವರ್ಷ ಮಳೆ ಹೋದ್ರು ಈ ಕಲ್ಯಾಣಿ ನೀರು ಖಾಲಿ ಆಗೋದಿಲ್ಲ. ಅದೇ ನೋಡಿದ್ವಿ, ಕಲ್ಯಾಣಿದ ಬಗ್ಗೆನು ಅದ್ ಮಾತಾಡೋಣ. 16 ಹಳ್ಳಿ ಜನ ನೀರ್ ತುಂಬಿಕೊಂಡು ಡೈಲಿ ನಿತ್ಯ ಸೇವನೆ ಮಾಡ್ತಾರೆ, ನೀರು ಕುಡಿಯುತ್ತಾರೆ. ಇದು ಗಂಗಾ ನದಿ ಪುಣ್ಯಕ್ಷೇತ್ರ ನೀರಿದ್ದಂಗೆ, ಕಾಶಿ ನೀರಿದ್ದಂಗೆ ಇಲ್ಲಿ ಪುಣ್ಯ ಭೂಮಿ. ರಾಮ ಮತ್ತು ಸೀತಾ ಲಕ್ಷ್ಮಣ ಫೋನ್ ಕೊಡಿ, ಹನುಮಂತ ಇರುವ ಜಾಗ. ಹೇಳಿ ಹೇಳಿ ಹೇಳಿ, ನೀವು ಮಾತಾಡ್ತಾ ಇರಿ ಹೆಂಗೆ. ಇತಿಹಾಸ ವೀಕ್ಷಕರೇ, ವಿಡಿಯೋ ನಿಲ್ಸಿದ್ವಿ. ಜಾತ್ರೆ ಆಗ್ತಿತ್ತಂತೆ. ದನಿನ ಜಾತ್ರೆ ಎಷ್ಟು ವರ್ಷದಲ್ಲಿ ಆಗ್ತಾ ಇತ್ತು? ಹಿಂದೆ ಪೂರ್ವಿಕರು ಹೇಳಿರೋ ಮಾತು 80 ವರ್ಷದ ಹಿಂದೆ ನಡೀತಿತ್ತಂತೆ. ಎಷ್ಟನೇ ಇಸ್ವಿ ಅಂತ ಏನನ್ ಹೇಳಿದ್ರ? ಇಸ್ವಿ ಅಂದ್ರೆ ಸ್ವತಂತ್ರ ಬರೋ ಹಿಂದೂ ಮುಂದೆ 1948, 49, 50 ನಡೆದಿರುತ್ತೆ ಜಾತ್ರೆ. ಜಾತ್ರೆ ಕಲಿತಿತ್ತಂತೆ. ಇಲ್ಲಿ ಯಾರೋ ಪುಣ್ಯಾತ್ಮರು ಆಲದ ಗಿಡ ಇಟ್ಟಿರೋದು, ಯಾವ್ದೋ ಜನಾಂಗದ ಒಬ್ಬ ಕುರಿ ಹೊಡ್ಕೊಂಡ್ಬಂದು ಆಲದ ಗಿಡ ತಂದು ಇಟ್ಟಿರೋದು. ಈ ಮಹಾತ್ಮ ಪುಣ್ಯ ಭೂಮಿಗೆ ಬೇಸಿಗೆ ಟೈಮ್ ಆಗಲಿ ಯಾವುದೇ ಟೈಮ್ನಾಗ ಯಾರೇ ಬಂದ್ರು ಇಲ್ಲಿ ದಣಿದು ಬಂದವರಿಗೆ ಮನಸ್ಸು ಉಲ್ಲಾಸ ಕೊಡುತ್ತೆ. ಇನ್ನ ಒಂದ್ ಕ್ಷಣ ಇರ್ಬೇಕು ಅನ್ಸ್ತೈತೆ. ಈ ರಾಮ ಮತ್ತು ಹನುಮಂತ ನೆಲೆಸಿರುವ ಜನ್ಮಭೂಮಿ, ಈ ಪುಣ್ಯ ಭೂಮಿ, ಮಹಾ ಋಷಿಗಳು ವಾಸ ಮಾಡಿರುವ ಪುಣ್ಯ ಭೂಮಿ. ಹೇಳಿ ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ. ಇಲ್ಲಿ ರಾಮನ ಮಹಿಮೆ ಯಾರಿಂದಲೂ ಹೇಳಕ್ಕಾಗಲ್ಲ. ನೋಡಿ ಸ್ವಾಮಿ, ವಿಷ್ಣು ಬೇರೆ ಅಲ್ಲ, ಯಾರೋ ಬೇರೆ ಅಲ್ಲ. ತ್ರೇತ ಯುಗದಿಂದ ಈ ಪುಣ್ಯ ಭೂಮಿ ನೋಡಿ. ನಿಮಗೆ ಬೇಕಂದ್ರೆ ಪಂಚಗಳು ನಮಗ್ ಬೇಡ. ಹೇಳಿ ಸರ್. ನಮಗ್ ಬೇಡ. ಹೇಳಿ ಹೇಳಿ. ಒಳ್ಳೆ ನೋಡಿ ಅಂತ ಬಟ್ಟೆಗಳು ನೋಡಿ ವೀಕ್ಷಕರೇ. ದೊಡ್ಡದು ಆಲದ ಮರ. ಇಕ್ಕಡ ದೊಡ್ಡ ಆಲದ ಮರದ ಕೆಳಗಿದ್ದೀವಿ ನಾವು. ದೇವ್ರು ಇದ್ದಾವೆ, ನಂದಿ ಇದೆ.
ನೋಡಿ ದೊಡ್ಡ ಆಲದ ಮರ ಪಕ್ಕದಲ್ಲಿ ನಾವು ಮಾತಾಡ್ತಾ ಇದ್ವಿ ವೀಕ್ಷಕರೇ. ಪುಣ್ಯ ಭೂಮಿ ಇದು ರಾಮ ಪುಣ್ಯ ಭೂಮಿ ಜನ್ಮಭೂಮಿ ಅಂತಾರಲ್ಲ, ಅಯೋಧ್ಯದಲ್ಲಿ ಹೆಂಗೆ ರಾಮ ಜನ್ಮಭೂಮಿನ ಈ ತುಮಕೂರು ತಾಲೂಕು ಜಿಲ್ಲೆ ಮಧುಗಿರಿ ತಾಲೂಕಲ್ಲಿ ಇಂಥ ಒಂದು ಜನ್ಮಭೂಮಿ ಇರೋದಂದ್ರೆ ಬಹಳ ಒಂದು ವಿಶೇಷ. ನೋಡಿ ಜಂಬಿದೆ, ವಿಶೇಷವಾದ ಪುಣ್ಯ ಭೂಮಿ. 1955ರಲ್ಲಿ ಜಾತ್ರೆ ನಡೀತಾ ಇತ್ತಂತಿಲ್ಲಿ. 1955 ದನಿನ ಜಾತ್ರೆ ನಡೀತಿತ್ತಂತಲ್ವಾ ಸ್ವಾಮಿ? ನಡೀತೈತೆ ಹಿಂದೆ ಪೂರ್ವಿಕರು ಹೇಳಿದ ಮಾತು. ಒಟ್ಟಿಗೆ ನಡೆದೈತೆ ನೋಡಿ. ಅಲ್ಲಿ ವೀಕ್ಷಕರೇ ಅಲ್ಲಿ ಹೆಂಗಿದೆ ಅಂದ್ರೆ ಗಾಲಿಗಳಿದೆ, ಅಂದ್ರೆ ಜಾತ್ರೆ ತೇರಿಂದು ಕಲ್ಲಿನ ಗಾಲಿ ರಥಗಳು, ಕಲ್ಲಿನ ಗಾಲಿ ಇವೆ. ಬರ್ರಿ ವೀಕ್ಷಕರೇ, ಬನ್ನಿ ಸ್ವಾಮಿ ನೀವು ಅಲ್ಲಿಗೆ ವಿಡಿಯೋ ಮಾಡೋಗ್ರಿ, ಹೇಳ್ತೀವಿ. ವೀಕ್ಷಕರೇ ಬನ್ನಿ ಇವಾಗ ನೋಡೋಣ. ಈ ಕಲ್ಲುಗಳನ್ನ ಹೇಳ್ತಾರೆ ಇತಿಹಾಸನ. ಹೇಳಿ ಸ್ವಾಮಿ ನೀವು. ನೋಡಿ ಇವ್ರು ಹೇಳ್ತಾರೆ ದೊಡ್ಡ ತಿಮ್ಮಪ್ಪ ಸ್ವಾಮಿಗಳು ಅಂತ. ಇವರು ಪವಾಡ ಪುರುಷರು. ಇವರು ಅಂದರೆ ಬಡ ಕುಟುಂಬದಲ್ಲಿ ಹುಟ್ಟಿ ಬಡತನದಲ್ಲೇ ಅವರೇ. ಇನ್ನು ಅವರು ಈಗ ಒಂದು ಸ್ವಲ್ಪ ಏನೋ ಜನ ಇದರಿಂದ ಇದಾಗ್ತಾರೆ. ಈ ಕಲ್ಲು ನೋಡಿ ಹೇಳ್ತಾರೆ. ಹೇಳಿ ಸ್ವಾಮಿ ಇವನ್ನ. ಇವು ಹಿಂದೆ ರಾಮ ದೇವರ ದೇವಸ್ಥಾನ 1947-48 ಸಾಲ ನಿರ್ಮಾಣ ಮಾಡಿ ಯಾರೋ ಪುಣ್ಯಾದಿ ಭಕ್ತಾದಿಗಳು ಕಟ್ಟಿಸಲು ಅದು ಬಾಳು ಬಿದ್ದು ಹೋಯಿತು. ಯಾರೋ ಪುಣ್ಯಾತ್ಮರು ತಿಪ್ಪಶೆಟ್ಟಿ ಅವರು ಹೊಸದಾಗಿ ನವೀಕರಣ ಹೊಸದಾಗಿ ಕಟ್ಟಿಸಿ ರಥದ ಕಲ್ಲ ಅವಾಗೆಲ್ಲ ರಥ ಕಲ್ಲ ಬರೀ ಕಟ್ಟಿಗೆ ಒಳಗೆ ರಥ ಮಾಡಿ ಕಲ್ಲುಗಳಲ್ಲೇ ಮಾಡ್ತಿದ್ರಂತ ಹಿಂದೆ ಮಾಡಿರೋದು. ಇದು ಮಹಾ ಪುಣ್ಯ ಭೂಮಿ, ರಾಮ ಜನ್ಮಭೂಮಿ ಅಂತಿದ್ದು. ಪುಣ್ಯ ಭೂಮಿಯಲ್ಲಿ ನೋಡಿ ರಥದ ಕಲ್ಲು, ಜಂಬು ಫಲ ಇದೆ, ನೇರಳು ಮರ ಇದೆ, ಜಂಬು ನೇರಳೆ ಹಣ್ಣಿನ ಗಿಡದಲ್ಲಿ ಫಲ ಅವಾಗ ಇತ್ತಂತ. ರಾಮ ಫಲವಿದೆ, ಸೀತಾಫಲವಿದೆ ನೋಡಿ ವೀಕ್ಷಕರೇ. ಪುಣ್ಯ ಭೂಮಿಗಳು ನೋಡಿ ಕಲ್ಲುಗಳು ವ್ಯತ್ಯಾಸನೇ ಹೇಳುತ್ತೆ. ಈ ಕಲ್ಲುಗಳನ್ನ ರಾಮ ಜನ್ಮಭೂಮಿ ಕಲ್ಲು ಅವಾಗ ಜಾತ್ರೆ ನಡೀತಾ ಇತ್ತಂತೆ 1947-55 ನಡೀತಿತ್ತಂತೆ. ಜಾತ್ರೆ ನಡೀತಿತ್ತಂತೆ. ಅದಕ್ಕೋಸ್ಕರ ನೋಡಿ ವೀಕ್ಷಕರೇ, ಇಲ್ಲಿ ನಮ್ಮ ದೊಡ್ಡ ತಿಮ್ಮಯ್ಯ ಸ್ವಾಮಿಗಳು ಹೇಳ್ತಾವ್ರೆ ಜಾತ್ರೆ ನಡೆಯಕ್ಕೆ ಅವಕಾಶ ಮಾಡಬೇಕು. ಆದ್ರೂ ಇದು ಗರಣಿ ಚನ್ಮನಹಳ್ಳಿಯಿಂದ ನೀರ್ಕಲ್ಗೆ ಹೋಗ್ತಾ ಐತೆ ವೀಕ್ಷಕರೇ. ಇದು ಇನ್ನೊಂದು ವಿಡಿಯೋ ಗಂಗೆ ತೋರಿಸ್ತೀವಿ, ನೋಡ್ತಾ ಇರಿ. ದೊಡ್ಡ ಆಲದ ಮರ ನೋಡಿ, ಇದು ಎಷ್ಟು ದೊಡ್ಡದಾಗಿದೆ. ಅದಕ್ಕೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.